ಹಾಲ್ ಟಿಕೆಟ್ ಇಸ್ಕೊಬರ್ಕ್ ಹೋಗ್ತಾ ಇದೀವಿ. ಯಾಕೆಂದ್ರೆ ನಾವು ಕಿತ್ತು ದವಾಗ್ತೀವಲ್ಲ ಎಕ್ಸಾಮ್ನ. ಅದಕ್ಕೆ ನಾನು 2 ಹೆಸರು ಕಟ್ಕೊಂಡಿದ್ದೆ, ಭಾಗ್ಯಲಕ್ಷ್ಮಿ ಅಂತ. ಇಲ್ಲ ಎರಡು ಮನೆ ಒಂದ್ ಮಾಡಲ್ಲ, ಒಂದ್ ಮನೆನೇ ಎರಡು ಮಾಡ್ತಾರೆ ಅಂತ. ಅವಳೆ ನಾಳೆ ಬಟ್ಟೆ ಇಕ್ಕಿದ್ರಲ್ಲ. ಹ್ಯಾಪಿ ಬರ್ಡೇ ಟು ಯು ಚೀಫ್ ಮಿನಿಸ್ಟರ್, ಹ್ಯಾಪಿ ಬರ್ಡೇ ಟು ಯು. ತಿಥಿ ಮಾಡ್ತೀನಿ ಗೈಸ್. ನಮ್ಮ ಮಾಮ್ ಅವರು ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಮಾಮ್ ಫಸ್ಟ್ ಅಲ್ಲಿ ಬಾ. ಏನು ಜನಗಳು ಹೆಂಗ್ ಕಾಟ ಕೊಡ್ತಾರೆ ಅಂದ್ರೆ ನಮ್ಮ ಒಟ್ರು ಟ್ರೋಲ್ ಮಾಡ್ಬಿಡ್ತಾರ ನನ್ನ. ಮಾಮ್ ಬೇಗ ಬಾ. ಗೈಸ್ ಇವತ್ತು ನಾವು ಹಾಲ್ ಟಿಕೆಟ್ ಇಸ್ಕೊಬರ್ಕ್ ಹೋಗ್ತಾ ಇದೀವಿ. ಯಾಕೆಂದ್ರೆ ನಾವು ಕಿತ್ತು ದವಾಗ್ತೀವಲ್ಲ ಎಕ್ಸಾಮ್ನ. ಸೊ ಅದಕ್ಕೋಸ್ಕರ ಅವರು ನೀವು ಕಿತ್ತು ದವಾಕಿ ಅನ್ನೋ ನಂಬಿಕೆ ಮೇಲೆ ನಮ್ಗೊಂದು ಹಾಲ್ ಟಿಕೆಟ್ ಕೊಡ್ತಾ ಇದ್ದಾರೆ. ಮಾಮ್ ಜಾಸ್ತಿ ಕೇಳ್ಕೊ ದೇವ್ರನ್ನ, ನನ್ನ ಮಗಳು ಜಾಸ್ತಿ ಎಕ್ಸಾಮ್ ಬರೀಲಿ, ಜಾಸ್ತಿ ಮಾರ್ಕ್ಸ್ ತೆಗಿದೆ ಅಂತ. ಮಾಮ್ಸ್ ಅದೇ ಕಂಗ್ ಕುಂಟದು ಚೆನ್ನಾಗಿರೋ ಕಾಲ ಹಾಳು ಮಾಡ್ಕದೆ ನಮ್ಮವ್ವ. ಮಾಮ್ ನೀನು ಲಿಫ್ಟಿಗೆ ತರಿಸು ಮಾಮ್. ಮಾಮ್ಸ್ ನಮ್ಮವ್ವ ಕುಣ್ಕ ಓಡೇ ಬಿಟ್ಲು. ಅವಳಿಗೆ ಫೋನ್ ನೋಡೋದೊಂದು ಬಿಟ್ರೆ ಜೀವನದಲ್ಲಿ ಇನ್ನೇನೂ ಕಲ್ತಿಲ್ಲ ಅವಳು. ಅದೊಂದೇ ಕಲ್ತಿರೋದು. ಕಷ್ಟಪಟ್ಟು ನಡ್ಕೊಬತ್ತವನಿ, ಬಂದು ಕರ್ಕೊಬರ್ಮ. ಏನಿಲ್ಲ ನಡಿ ಮುದೆ ಬ್ಯೂಟಿ ಕ್ಲೀನಕ್ಕ ನಡೆಯವಾ. ಇಂತೂ ನಾವಂತ ಹಾಲ್ ಟಿಕೆಟ್ ಇಸ್ಕೊಳ್ಳೋಕ್ಕೆ ಅಂತ ಕಾಲೇಜ್ಗೆ ಹೋದ್ವಿ. ಬಟ್ ಅವ್ರು ಏನೇ ಟೈಮಿಂಗ್ಸ್ಗಿಂತ 1 ಅವರ್ ಬೇಗನೆ ಹೋಗಿದ್ವಿ. ಬಟ್ ಆದರೂ ಅವ್ರು ನಮಗೆ ತುಂಬ ವೆಯ್ಟ್ ಮಾಡಿಸ್ಬಿಟ್ರು ಕಾಲೇಜಲ್ಲಿ. ಅದಾದ್ಮೇಲೆ BSc ಅವ್ರಿಗೆಲ್ಲ ಕೊಟ್ಮೇಲೆ ನಮ್ಮ BC ಅವ್ರಿಗೆ ಸ್ಟಾರ್ಟ್ ಮಾಡಿದ್ರು ಹಾಲ್ ಟಿಕೆಟ್ ಕೊಡೋಕ್ಕೆ. ಬಟ್ ಅದರಲ್ಲೂ ಏನು ಮಾಡಿದ್ರು ಅಂತ ಹೇಳಿದ್ರೆ ಮೇನ್ ಸಬ್ಜೆಕ್ಟೇ ಕೊಟ್ಟಿಲ್ಲ, ಹಾಲ್ ಟಿಕೆಟಲ್ಲಿ ಪ್ರಿಂಟ್ ಮಾಡಿಲ್ಲ. ಸರಿ ಅಂತೇಳಿ ಅದನ್ನು ಪುನಃ ಕೊಟ್ಟರು ನಮಗೇನೆ. ಬಟ್ ಪುನಃ ಆಮೇಲೆ ಬಂದಿಲ್ಲ ಅಂತೇಳಿ ಪುನಃ CRಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡು ತೊಗೊಂಡ್ರು. ಇನ್ನೂ ಅವಾಗಲೇ ಟೈಮ್ ಆಗಿಬಿಟ್ಟಿತ್ತಲ್ಲ ಊಟಕ್ಕೆ ಹೋಗೋಣ ಅಂತೇಳಿ. ಊಟ ಹೋಟೆಲಿಗೆ ಬೇಡ, ಪಾನಿಪುರಿ ಅಂದರೆ ನಾವು ಹೆಣ್ಮಕ್ಳಲ್ಲಿ ಎಕ್ಸ್ಪರ್ಟ್ ಅಲ್ವಾ ಅಂತೇಳಿ ಪಾನಿಪುರಿ ತಿನ್ನೋಕ್ಕೆ ಅಂತ ಆಗ್ತಾನೆ ಹೋದ್ವಿ. ಅಷ್ಟೊತ್ತಿಗೆ ಅವಾಗಲೇ ಮೆಸೇಜ್ ಬಂತು ಗ್ರೂಪಲ್ಲೇ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಇನ್ನೇನು ಮಾಡೋದು, ತಿನ್ನೋದು ಬಿಡ್ಬಿಡಂತೂ ಹೋಗೋದಿಲ್ಲ ನಾವು. ಸರಿ ಅಂತೇಳಿ ಬೇಗ ಅಲ್ಲೇ ತಿನ್ಕೊಂಡು ಬೇಗ ಫಾಸ್ಟಾಗಿ ಹೋದ್ವಿ. ಬಟ್ ನಮ್ಮ CR ಪಾಪ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿತ್ತು. ವೆಯ್ಟ್ ಮಾಡಿ ಆಮೇಲೆ ಕೊಟ್ಬಿಟ್ಟು ಹೋದ್ಲು. ಆಮೇಲೆ ನೆಕ್ಸ್ಟು ಅಲ್ಲಿಂದ ಪುನಃ ಹಾಲ್ ಟಿಕೆಟ್ ಇಸ್ಕೊಂಡು ನೆಕ್ಸ್ಟ್ ಕಾವ್ಯನ ಮನೆಗೆ ಹೋದ್ವಿ. ಬಟ್ ಕಾವ್ಯನ ಹೊರಗಡೆ ಕರೆದೋಳು ಬರಲಿಲ್ಲ ಅಂತೇಳಿ. ಕಾವ್ಯಕ್ಕ ಅಕ್ಕ ನಿನಗೆಷ್ಟು ಕೊಬ್ಬು ಅಂದರೆ ನಿನ್ಗಿರಷ್ಟು ಕೊಬ್ಬು, ನಿನ್ಗಿರೋ ಕೊಬ್ಬು ಏನು ಯಾರಿಗೂ ಇಲ್ಲ ಕಲೆ. ನಿಂಗೆ ಎಷ್ಟು ಏನು ವಿಷಯ ಎಷ್ಟು ಕೊಬ್ಬು ಏನಂದರೆ ನಿನಗೆ ಅಷ್ಟಿಷ್ಟಲ್ಲ ಕಲೆ. ಆಂಟಿ ಸುಳ್ಳು ಕನಂಟಿ ಮನೇಲಿ ಒಳ್ಳೆ ಕುಂತೊಳ್ಳು ನೋಡಿಲಿ. ಆಂಟಿ ಯಾವುದೋ ಹುಡುಗನ ಮನೆಗೆ ಬಂದವಳಿ ಕನಂಟಿ ಅಂತ ಬ್ಲಾಗ್. ನಮ್ಮ ಅವ್ನ ಮನೆ ಅವ್ರಲ್ಲದೆ ಹೋಗು ಕಳ್ಳಿ. ಅದಕ್ಕೆ ನಾನು 2 ಹೆಸರು ಕಟ್ಕೊಂಡಿದ್ದೆ, ಭಾಗ್ಯಲಕ್ಷ್ಮಿ ಅಂತ. ಇಲ್ಲ ಎರಡು ಮನೆ ಒಂದ್ ಮಾಡಲ್ಲ, ಒಂದ್ ಮನೆನೇ ಎರಡು ಮಾಡ್ತಾರೆ ಅಂತ ಬುದ್ಧಿ ಕಲ್ತವಳು. ಒಂಚೂರು ಹೊತ್ತು ನೋಡಿ ನಮ್ಮ ಬೀಗರ ನೀನು ಕೊಡಲ್ಲ. ನೀನ್ ಏನು ರೇಕ್ಲು ಬಾರಿ ಬೇಡ ಬೇಡ ಕೊಡ್ತಾವ ತತ್ತಿ ಕೊಡಲ್ಲ ಅಂತೆ. ಬೇಡ ಬ್ಲಾಗ್ ಹಾಕ್ತೀನಿ ಯಾಕೆ. ಕಂಡರ್ ಫೋನ್ ಇಸ್ಕೊಂಡು ನೋಡ್ತಾಳೆ ಮನೆ ಮನೆ. ನನ್ನ ಫ್ರೆಂಡ್ ನಿನಗೇನಾರ ನೋವಾ? ನೋಯ್ತದೆ. ನಾನು ಇಲ್ವ ತಿನ್ನಿಸ್ತೀನಿ. ದಪ್ಪಾಗದೆ ಯಾವಾಗ ಮದುವೆ ಆಗಕ್ಕೆ ನಮ್ಮ ಹೆಣ್ಣು ಮದುವೆ ಮಾಡೋಕ್ಕಿಲ್ವಾ? ಇವಳಿಗೆ ಸಾಕಾಗಲ್ಲ, ದನ ತಿನ್ನಂಗೆ ತಿಂತಾಳೆ. ಅಯ್ಯೋಲೆ ಒಳ್ಳೆ ಮಾತಾಡು ಜನಗಳವ್ರೆ. ನಾನೇನೋ ಸೈಜ್ಗೂ ನೀನೇನೋ ಸೈಜ್ಗೆ ಯಾರು ಹೊಡ್ತಾರೆ ಕೇಳಲ್ಲ. ಅಲ್ಲಿ ಯಾರು ಜಾಸ್ತಿ ತಿಂದರು ನಾನು ತಿಂತೀನಿ, ಅವ್ರು ತಿಂತಾರೋ. ನಂಗೆ ಒಂದು ಕಾಲ್ ಬಂದಿತ್ತು, ಅದ್ರಲ್ಲಿ ಮಾತಾಡಿ 1 ನಿಮಿಷ ಆವಾಗಲೇ ಆಗ್ತಾನೆ ಮಾತಾಡಿ ಕಟ್ ಮಾಡೋಷ್ಟೊತ್ತಿಗೆ ವಿದ್ಯಾ ಮತ್ತು ಕವನು ಸೇರ್ಕೊಂಡಿಬ್ರು ಒಂದು ರಾಧ ಅಂತಾನೆ ಮಾಡಿಬಿಟ್ಟಿದ್ರು. ಸರಿ ಆಯ್ತು ಯಾರು ಯಾರು ನೀರು ನೀರುತ್ತಿದ್ವು. ಇಲ್ಲ ಯಾರು ನೀನು ಅಲ್ಲ ಅದು ಹೆಂಗಿತ್ತಲ್ಲ
ತಟ್ಟೊಳಗೆ ನೀರ ಅವಳು ಪಕ್ಕದಲ್ಲಿ ನಾನು ಇಲ್ಲಿ ಇಟ್ಟಿದೆ ಕಡೆ ಅವಳು ಪಕ್ಕದಲ್ಲಿ ಅವಳು ಫೋನ್ ಎತ್ಕೊ ಫೋರ್ಸಲ್ಲಿ ಎದ್ದವಳೆ ನೀನು ಎತ್ಕೊಡು ಅಂದ್ರೆ ನನ್ ಜರ್ಕಿನ ಎತ್ಕೊಡ್ತವಳು ಎತ್ತಿ ಅಕ್ಕ ಚೊಂಬಿಲಿ ಇಟ್ಟಿಲ್ಲ ಕವಿ ಅವಳು ಫೋನಲ್ಲಿ ವಿಜಯಮ್ಮ ಬಂದು ಫೋನ್ ಮಾಡಿತ್ತು ಅಂದ್ರೆ ಮಾತಾಡ್ತಾ ಇಲ್ಲ ಲೇ ಯಾವ ನನ್ ಕಾಲ್ಗೆಲ್ಲ ಊದ್ ಮಲಗ್ ಸರಿ ಕಣಿ ನೀರ ಏನೇನೋ ಮಾಡ್ಕೊಬಿಟ್ಟು ಅಯ್ಯಲೇ ಕಾಲ್ಗಾದ್ರೆ ಏನ್ ಮಾಡ್ಕೊಬಿಟ್ಟಿ ನೀನು ಸುಮ್ನೆ ಹಾಕೊಂಡ್ ನಾನು ನೀವೇ ನಾನಿದ ಇನ್ಸ್ಟಾಗ್ ಹಾಕಿಲ್ಲ ಅಂದ್ರೆ ಮೆನ್ಷನ್ ಹಾಕಿಲ್ಲ ಅಂದ್ರೆ ಕೇಳ್ಕೊಬಿಡು ಅಷ್ಟು ಅವಳೆ ತಿನ್ಬೇಕು ಅಂತ ಅವಳೆ ತೆಗಿತಾವಳು ನಂಗೂ ಬಟ್ಟಸ್ತದಲ್ಲ ಈಗ ಕಾವ್ಯ ಒಂದ್ ಕವರ್ ತಂದ್ಬಿಟ್ಟು ತುಂಬ್ಕೋಲಿ ಲೇ ದೋಸೆ ರೊಟ್ಟಿ ತಿನ್ನಕ್ಕಾಗಲ್ಲ ಅವಳಿಗೆ ಇವೆಲ್ಲ ಚೆನ್ನಾಗಿ ತಿಂತಾಳೆ ಅಯ್ಯೋ ಒಳ್ಳೆ ಬುದ್ಧಿ ಕಲಿ ಒಳ್ಳೆ ಬುದ್ಧಿ ಕಲಿ ಲೇ ಕೇಕ್ ಮುರಿದ್ಬಿಟ್ಟಿಯೇ ಅವಳೆ ನಾಳೆ ಬಟ್ಟೆ ಇಕ್ಕಿದ್ರಲ್ಲ ಕವಿ ವೇಲ್ ಹಾಕಬೇಡ ಕಣೆ ಕವಿ ಓಲ್ಡ್ ಫ್ಯಾಷನ್ ಅದೆಲ್ಲ ಮುಚ್ಕೊಂಡು ಅಲ್ಲಿ ಹಾಕು ಯಾರು ಹೇಳಿದ್ರು ಲೇ ಈ ತರ ವೇಲಲ್ಲಿ ನನ್ ಬಡ್ಡೆಲ್ಲ ಇನ್ನು ಆ ತರ ವೇಲ್ ಚೆನ್ನಾಗಿ ಈ ತರ ವೇಲ್ ಚೆನ್ನಾಗಿ ಕಾಣ್ತದೆ ಈ ತರ ವೇಲ್ ಚೆನ್ನಾಗಿ ಕಾಣಲ್ಲ ನೀನ್ ತೆಗಿಸೋದ್ ಕೇಕ್ ಎಲ್ಲ ಅದೇ ಕ್ಲಾತ್ ಚೆನ್ನಾಗ್ ಬಂತಾ ಕ್ಲಾತ್ ಚೆನ್ನಾಗ್ ಬತ್ತದು ಲೇ ನೋಡಿ ಅವಳಿ ಚೆನ್ನಾಗಿ ಕವಿದ್ ಪೂರ್ತಿ ತಗೋಬೇಕಾಯ್ತು ಕಣೆ ಅದನ್ನ ಅದ್ ಪೂರ್ತಿ ತಗೋಬೇಕಾಯ್ತು ಅದು ಮ್ಯಾಟ್ ತರ ಹಾಕೋರ್ ನೋಡಿ ಚೆನ್ನಾಗ್ ಕಾಣ್ತೈತಲ್ಲ ಅಯ್ಯ ಕುಂಡು ಮುದ್ದೆ ಬಾ ಹೊಸ ನೇಮ್ ಚೀಫ್ ಮಿನಿಸ್ಟರ್ ಲೇ ಇದೊಂದ್ ಬಾಕಿ ಆಗಿತ್ತು ಎಲ್ಲಿಂದ ಗೊತ್ತಾ ಲೇ ಲೇ ಅಲ್ಲಿ ಯಾವ್ದು ಒಂದೇ ಕಲ್ಲಿ ರಿಜಲ್ ತಂದಿದ್ದಳು MGG ಅಂತ ತಗೊಬಂದಿದ್ದು ಲೇ ಮನೇಲಿ ಕಟ್ ಮಾಡು ಒಳ್ಳೆ ಇವಳೇನ್ ಬಾರಿ ಇಟ್ಟಿದ್ದಾಳ ಕುಳ್ಳಿಗಿದ ಕಣೆ ಅಂತ ಕತ್ತಾಳಲ್ಲಿ ನನ್ ಶೂ ಹಾಕ್ತೀನಿ ಈ ತರ ಹಾಕ್ತಾಗ ಮಾತ್ರ ಶೂ ಐತೆ ನನ್ ಶೂ ಅಯ್ಯೋ ಶೂ ಏನ್ ಬಾರಿ ಚೆನ್ನಾಗಿರೋ ತಕೊಂಬಿಟ್ಟಾಳಕವ 50 ರೂಪಾಯಿ ಶೂ ತಕ ಆಡ್ತಾಳಲ್ಲಿ ನಮ್ಮ ಅಪ್ಪ ಈ ವ್ಲಾಗ್ ನೋಡಿದ್ರೆ ನೀನ್ ಅಟ್ಟಾಡ್ಸ್ಕೊಂಡ್ ಹೊಡಿಲಿಲ್ಲ ಅಂದ್ರೆ ಕೇಳು ನೋಡ್ಬಿಡೋದು ಕವ್ಯ ಕೆಳಗೆ ಕುತ್ಕೊಂಡಳೆ ಹೇಳ್ಕೊಂಡು ತಟ್ಟೆ ತಂದು ಬೀಳ್ಕೊಡ್ರೆ ಕನೆಕ್ಟ್ ಮಾಡಿ ಅಂತ ನೀ ಸರಿ ಕಟ್ ಮಾಡಿ ಅದು ಕೇಕ್ ಅದಲ್ಲ ಅದಕ್ಕೆ ಚೆನ್ನಾಗೈತಲ್ಲ ಅಂತ ಜೋರಾಗಿ ಹೇಳ್ಬೇಕಲ್ಲ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಚೀಫ್ ಮಿನಿಸ್ಟರ್ ಹ್ಯಾಪಿ ಬರ್ಡೇ ಟು ಯು ಥ್ಯಾಂಕ್ಸ್ ಹೇಳ್ದಾ ಇಂಥ ಬುದ್ಧಿ ಕಲಿ ಹೇಳ್ತೀನಿ ಈಗ ಹೇಳಲ್ಲ ಅವಾಗ ಅವಳು ಮರ್ತ್ಕೊಬಿಟ್ಟು ಈಗ ಹೇಳ್ಬೇಕು ತಾನೆ ಹ್ಯಾಪಿ ಬರ್ಡೇ ಅಂತ ಈಗ ಹೇಳ್ಬೇಕು ತಾನೆ ಲೇ ಇವತ್ತು ಸ್ನಾನ ಮಾಡಿದ ಮಾಡ್ತೀನಿ ಹೋಗಿ ಕುಳಿ ಅವಳು ಜಾಸ್ತಿ ಕೇಕಿಸ್ಕೋಬೇಕಲ್ಲ ಅದಕ್ಕೆ ಕೊನೆಯಲ್ಲಿ ಹೋಯ್ತಾಳೆ ಹೋಗು ಕುಳಿ ನೀನೇ ಬೇಕಾ ಲೇ ಹೋಗುಲೇ ಲೇ ಸುಮ್ನೆ ಹೋಗ್ರೆ ಒಟ್ಟರ್ಸ್ಬೇಡಿ ಕೊಬ್ಬು ಜಾಸ್ತಿ ಅವ್ರಿಗೆ ಕಣ ಸುಮ್ನಿರು ಕ್ಲಿಕ್ ಮಾಡ್ತೀನಿ ಅಲ್ಲಾಡ್ಸ್ಬೇಡ ಸುಮ್ನಿರಿ ಅಲ್ಲಾಡ್ಸ್ಬೇಡ ಅರ್ಧ ತಲೆನೇ ಕಟ್ ಮಾಡ್ಬಿಡ್ತಾಳೆ ಹೊಡೆದ್ರೆ ಮೊಕ್ ಬುಡಲ್ಲ ತೂ ಇವತ್ತೇ ಕಣಿ ಬಿಟ್ಟಿರೋದು ಗಂಡ್ ಕೊಡ್ಸಿದ್ನಾ ಲೇ ಹೋಗಿ ಜಾಸ್ತಿ ಕೊಡೋತಾಗಿ ಉಳ್ಗೆ ತಾಗಿ ಓದು ಲೇ ಇಡ್ಕಳಿ ಕುಳಿ ನಿಮ್ ಬಾಯಿ ಮುಣ್ಣಾಕ ಸದ್ಯಕ್ಕೆ ಮುಣ್ಣಾಕ್ಬಿಡ ಕುಂತ್ಕಾದ್ರೆ ಬರೋಲ್ದ ನೀನು ನಿಮ್ ಬಾಳೆ ಇಷ್ಟು ನಗಿಸ್ಬೇಡ ನಿಮ್ ಬಾಳೆಗಳ ಇಷ್ಟು ಕೆಳಗಡೆ ಕ್ಲಿಕ್ ಮಾಡೋದು ಗೊತ್ತಾ ಆಮೇಲೆ ವಿಡಿಯೋ ಆಫ್ ಮಾಡ್ಬಿಟ್ಟಿದ್ದೆ ಅಯ್ಯೋ ಬೈದಿ ಕೊಡ್ತೀನಿ ತುರ್ಕೆ ಸರಿ ಐತೆ ಜಾಸ್ತಿ ಕ್ಲಿಕ್ ಮಾಡಿದೀನಿ ಬಿಡು ಸ್ವಲ್ಪನೇ ಅಂತ ಮನೆಯಲ್ಲಿ ಮುಂದೆ ಇದ್ಯಾವ ಅಷ್ಟೇ ಇದು ಕಟ್ ಮಾಡ್ಕೊ ಅಷ್ಟು ಬೇಡ ಜಾಸ್ತಿ ಏ ಕೆಳಗಡೆ ಕುತ್ಕೋ ಏ ಬೇಡ ನಮ್ಮ ಹೆಣ್ಣು ನಾನಿ ಕುಳ್ಳ ಕಾಣ್ತದೆ ಒಂದೇ ಆಯ್ತಿದ್ದೀರಾ ಇರೋ ಏನ್ ಮಾಡ್ಬಿಡ್ತೀನಿ ಚೆನ್ನಾಗಿ ಪರವಾಗಿಲ್ಲ ಹಾಂ ಇಲ್ತಾನೆ ಒಂದು ಟೈಮ್ ಚೆನ್ನಾಗಿತ್ತ ಥ್ಯಾಂಕ್ ಯು ಜಾಗ ಬಿಡು ಸಾಕೊಡು ಅಯ್ಯೋ ಜಾಸ್ತಿ ಹಾಕಿರ್ಬೋಳಿಗೆ ಹೋಗಿ ಕುಡಿಬೇಕ ಹೋಗು ಬೇಗ
ಲೆಟ್ಸ್ ಗೋ. ಆಫ್ ಮಾಡಿ ಏ ಆಯ್ತು ಹೋಗು. ಬಾಲೆ ನೋಡು ಇದಕ್ಕೆ ಏ ಚೆನ್ನಾಗಿದೆ ಕಣ ಹೋಗು. ಬಾಯ್ ಮುಚ್ಕೊಂಡು. ನನ್ಗಿನ್ ಚೆನ್ನಾಗಿದೆಯಾ, ನಾನೇ ಚೆನ್ನಾಗಿಲ್ದಾರೊಳೆ ವ್ಲಾಗ್ ಮಾಡ್ತಾನೆ. ನೀವು ಚೆನ್ನಾಗಿರೋರಿಗೆ ಏನು ಕಷ್ಟ? ಲೇ ಕುಳಿ ಬಾಟ್ಲಾಗ ನೀರು ತಗೊಬರ. ಮುಡ್ತಾನೆ ಬಿಟ್ಲು. ಅವಳು ಜಾಸ್ತಿ ಅಂತ ತಿನ್ಸೋ ತೆಗಿವಲ್ಲಿ. ತಿನ್ಕೋ ಬಾ ಅಷ್ಟೊಂದು ಬೇಡ. ತಿನ್ನು. ಏಯ್ ಒಂದೇ ಸತಿ ಬರ್ತಡೇ ಬರೋದು ಜಾಸ್ತಿ ಬರೋದು. ವರ್ಷಕ್ಕೊಂದ್ಸತಿ ಲೇ ತಿನ್ನೆ. ಇರ್ರೆ ಪ್ಲೇಟ್ ಕೊಡ್ತೀನಿ. ನೀನು ತುಂಬಿಸ್ಬೇಡ. ತಗೊಳ. ಜಾಸ್ತಿ ಕೇಕ್ ಕೊಡಿ ಅಂದ್ಬಿಟ್ಟು ಜಾಸ್ತಿ ಕಾವ್ಯ ತೆಗಿಸ್ಕೊತಿರ್ತಾಳೆ ಮನೆಯಲ್ಲಿ. ಕಾವ್ಯ ಅವಳಿಗೆ ಅರ್ಧ ಹಾಕೋ ಕಾವ್ಯ. ಆಫ್ ಮಾಡು. ಏನುವ ಹೇಳ್ತಾವ್ನಿ. ಚೇಂಜ್ ಇಲ್ವಂತೆ. ಇಳ್ಕೊ. ಸುಮ್ನೆ ಇದ್ರೆ ಇಟ್ಕೊಂಡು ನಾನು ಸುಮ್ನೆಲ್ಲ ಇವಳು ಏನೇ ಹೋಗಿ ತಿನ್ನೋದೇ ಇಲ್ಲ ಇವಳು ಯಾವಾಗ್ಲೂ. ಲೇ ಆಯ್ತು ತಿನ್ನಬ ಕುಳಿ ದಪ್ಪ ಆಗಲ್ಲ ನೀನು. ಇವಳೇ ತಿಂದ್ಬಿಡ್ತಾಳೆ. ಆಫ್ ಮಾಡೆ. ನೀ ತಿನ್ನು ಫಸ್ಟ್, ನೀ ದಪ್ಪಾಗು. ಅವಳ ಲೇ ಕುಳಿ ನನಗೆ ಹೊಟ್ಟೆ ಕಿಚ್ಚು. ನನಗೆ ನೋಡಿ ಇಷ್ಟೇ ಕೊಟ್ಟಿರೋದು, ಅವಳಿಗೆ ಹೊಟ್ಟೆ ಕಿಚ್ಚು. ಮಸಾಲೆ ದೋಸೆ ಕೊಡಿಸ್ತೀನಿ ಹೇಳ್ರ. ನೀನೇನು ಕೊಡ್ಸ್ಬೇಡ. ನೀನು ಕರ್ದಾಗ ಬಂದಿದ್ರೆ ಬೆಳಿಗ್ಗೆ ಕೊಡ್ಸಿಸ್ಕೊತಿದ್ದೆ. ನೀನು ಬಂದ ಕೊಡ್ಸಿಸ್ಕೊಂಡ. ಗೈಸ್ ಫೈನಲಿ ಕಾವ್ಯನ ಬರ್ಡೇ ಮಾಡ್ಬಿಟ್ಟು ಬಂದ್ವಿ. ಬಟ್ ಅದಾದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಅಪರೂಪಕ್ಕೆ ಸಿಕ್ಕಿದ್ವಲ್ಲ ಎಕ್ಸಾಮ್ ಆವಾಗ ತಾನೇ ಸ್ಟಾರ್ಟ್ ಆಯ್ತಲ್ಲ. ಸೊ ಅದಕ್ಕೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅಂದರೆ ಮೇನ್ ಏನಾದರೂ ಮಾತಾಡ್ಬೇಕಾದ್ರೆ ಬ್ಲಾಗ್ ಮಾಡೋಕ್ಕೆ ಬಿಡಲ್ಲ ಅವರು ಅಂತೇಳಿ ಮಾತಾಡಿಕೊಂಡು ಆಮೇಲೆ ನಾನು ಕಾವ್ಯನ ಮನೆಯಿಂದ ಹೊರಟೆ. ಅವನು ಬೇಗನೆ ಹೊರಟ್ಲು. ಆಮೇಲೆ ನಾನು ವಿದ್ಯಾ ಕಾವ್ಯ ಎಲ್ಲ ಮಾತಾಡ್ತಾ ಇದ್ದೆ. ಅದಾದಮೇಲೆ ನಾನು ಒಂದು 5 ಗಂಟೆ ಮೇಲೆ ಮನೆಗೆ ರಿಟರ್ನ್ ಆದೆ. ಸೊ ನನಗೆ ಕಾವ್ಯನ ಬರ್ಡೇ ಬಂದರೆ ಏನು ಮೆಮೊರಿ ಅಂತೇಳಿ ಫಸ್ಟು ನಾನು ಓನಾಗಿ ನಾನೇ ಗಾಡಿ ಓಡಿಸೋದು ಕಲ್ತಿದ್ದು. ಅದು ಫಸ್ಟ್ ಅನ್ನೋರು ಅಪ್ಪನ ಗಾಡಿನೇ ನಾನು ಓಡಿಸಿದ್ದು ಫಸ್ಟು. ಸೊ ನನಗೆ ಅದೊಂದು ಕಾವ್ಯನ ಬರ್ಡೇ ಬಂದರೆ ಒಂದು ಮೆಮೊರಿ. 1 ಇಯರ್ ಆಯಿತು ನಾನು ಗಾಡಿ ಓಡಿಸೋದು ಕಲ್ತು. ಅದು ಬಟ್ ನಾನು ಓನಾಗೆ ಕಲ್ತಿದ್ದು. ಬಟ್ ಅದೊಂಥರ ಸ್ಪೆಷಲ್ ಕಾವ್ಯನ ಬರ್ಡೇ ಬಂದರೆ. ಹೋಸಲಿನೂ ಅಷ್ಟೇ ಅವ್ಳ ಬರ್ಡೇ ಜೂನ್ 5. ಬಟ್ ಅವತ್ತು ಸೆಲೆಬ್ರೇಟ್ ಮಾಡೋಕ್ಕಾಗಿದ್ದು ಜೂನ್ 6 ಹೋಸಲಿನೂ ಮಾಡಿದ್ದು. ಬಟ್ ಈ ವರ್ಷ ಹಂಗೆ ಆಯಿತು. ಬಟ್ ಹೊರಗಡೆ ಕರೆದ್ವಿ ಅವಳನ್ನ ಬಾ ಅಂತ. ಅವಳು ಬರಲಿಲ್ಲ. ಆಮೇಲೆ ನಮಗೆ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಡ್ತಲ್ಲ, ಇನ್ನೊಂದು 4 ಡೇಸ್ ಇತ್ತು ಎಕ್ಸಾಮ್ಗೆ ಅಂತ ಹೇಳಿ ಪುನಃ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾವು ಇದು ಮಾಡಿದ್ವಿ. ಮನೆಗೆ ಹೋದ್ವಿ. ಅವಳು ಗೊತ್ತಿರಲಿಲ್ಲ. ಬಟ್ ಸಡನ್ನಾಗಿ ಹೋದ್ವಿ. ಆಮೇಲೆ ಹೋಗಿ ಅಲ್ಲಿ ಕೇಕ್ ಕಟ್ ಮಾಡಿಸಿ. ಬಟ್ ಅದೊಂದು ಮೆಮೊರಿ. ಕಾವ್ಯನ ಬರ್ಡೇ ಬಂದರೆ ನಾನು ಓನಾಗಿ ಗಾಡಿ ಕಲ್ತಿದ್ದು. ಬಟ್ ಅದು ಅವ್ರ ಅಪ್ಪನ ಗಾಡಿನೇ ನಾನು ಫಸ್ಟ್ ಓಡಿಸಿದ್ದು ಅನ್ನೋದೊಂದು ಮೆಮೊರಿ ಐತೆ ನನಗೆ. ಬಟ್ ಮೊದಲೆಲ್ಲ ಓಡಿಸ್ತಾ ಇದ್ದೆ. ಬಟ್ ಒಬ್ಬರು ಹಿಂದೆ ಸಪೋರ್ಟಿವಾಗಿ ಕೂತ್ಕೊಂಡು ಓಡಿಸ್ತಾ ಇದ್ದೆ. ಬಟ್ ನಾನು ಓನಾಗಿಲ್ಲ, ನಾನು ಓಡಿಸ್ತೀನಿ ಏನೂ ಆಗಲ್ಲ ಅಂತ ಎದ್ರುಕೊಳ್ಳಿ ಫಸ್ಟ್ ಟೈಮ್ ಓಡಿಸಿದಂದರೆ ಅವ್ರ ಅಪ್ಪನ ಸ್ಕೂಟಿನ ಓಡಿಸಿದ್ದು ನಾನು. ಸೊ ಅದಾದಮೇಲೆ ನಾವು ಬರ್ಡೇ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬಟ್ ಎಕ್ಸಾಮ್ ಮುಗಿದು ಹೋಯಿತು. ಆಮೇಲೆ ಇವತ್ತು ವ್ಲಾಗ್ಗೆ ವಾಯ್ಸ್ ಕೊಡ್ತಾ ಇರೋದು ನಾನು. ಬಟ್ 1 ಮಂತಿಂದ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿ. ಎಡಿಟ್ ಮಾಡಿಬಿಟ್ಟಿದ್ದೆ. ಬಟ್ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡಿದ್ವಿ. ಇವತ್ತು ಡೇಟ್ ಎಷ್ಟು ಅಂತ ಹೇಳಿದ್ರೆ July 3. ಇನ್ 3 ಡೇಸ್ ಹೋದರೆ 1 ಮಂತ್ ಆಗುತ್ತೆ ವ್ಲಾಗ್ ಮಾಡಿ. ಸೊ ಇನ್ಮೇಲಿಂದ ಅಂತೂ ಗೈಸ್ ಕಂಪಲ್ಸರಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದೇನಂತಂದರೆ ಲೆಂತಿ ವ್ಲಾಗ್ ಗೊತ್ತಿಲ್ಲ ಹೆಂಗೆ ಮಾಡ್ತೀನಿ ಏನಂತ. ಬಟ್ ನೆಕ್ಸ್ಟು ರೀಲ್ಸ್ಗಳು ಮಾಡಬೇಕು ಅಂತ ಮಿನಿ ಬ್ಲಾಗಲ್ಲಿ ಸ್ಟಾರ್ಟ್ ಮಾಡೋಣ ಈಗಿನ ಸ್ವಲ್ಪ. ಯಾಕೆಂದರೆ ಶಾರ್ಟ್ಸ್ ಅಲ್ಲ. ಬಟ್ ಈಗಲೇ ವೈರಲ್ ಆಗಲಿ, ನಾರ್ಮಲ್ ಅಂದರೆ ಯೂಟ್ಯೂಬಲ್ಲಿ ನಾರ್ಮಲಾಗಿ ಆಗಲಿ. ಬಟ್ ಆಮೇಲೆ ನಾನು ಲಿಂಕೆಲ್ಲ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀನಲ್ಲ, ಎಲ್ಲ ಕಡೆ ವೈರಲ್ ಮಾಡಿದಾಗ ಬೇಕಾದ್ರೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇಯರ್ 2026 ನ್ಯೂ ಇಯರ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ಗೊತ್ತಿಲ್ಲ ಅಷ್ಟೊತ್ತಿಗೆ. ಬಟ್ ನಾನು ಟ್ರೈ ಮಾಡ್ತೀನಿ. ಸೊ ಗೈಸ್ ಈ ಬ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.